ಅವ್ರೇನಾದರೂ ನಿಮ್ಮನ್ನು ಇಷ್ಟಪಡ್ತಾರೆ. ಅಷ್ಟೇ ಕಡಲ್ಲ ಇದು ಸಾಯಿಸ್ಬಿಡ್ತೀನಿ ಯಾಕೆ ಕೇಳಲ್ಲ ಯಾರಿ ಹ್ಯಾಪಿ வாங்க வீடியோக்குள்ள போலாம். இது உங்கள் சாகி பூர்ணி யூடியூப் சேனல். ಎಲ್ರಿಗೂ ನಮಸ್ಕಾರ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಇವತ್ತು ನಮ್ಮ ಯಾರಿದು 2 ವರ್ಷದ ಬರ್ತಡೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ ಹಾರ ತಗೊಂಡು ಹೋಗೋದಕ್ಕೆ. ಯಾರೇ ಅಂತ ಅಂದರೆ ನಮ್ಮ ಕೂಸ ಓಡಿಸ್ತಾನಲ್ಲ ಆ ಆಟೋ. ಯಾವ್ದು ತಗೊಳ್ಳೋಣ? ಅವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಇವ್ರು ಬಿಟ್ಟು ಯಾರು ಇವರು ಪೂಜೆ ಮಾಡ್ಸೋಣ ಅಂತ ನಾವು ನಮ್ಮ ಮನೆ ದೇವ್ರಿಗೆ ಬಂದಿದ್ವಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಅಂದರೆ ನಮ್ಮ ಅಪ್ಪ ಮನೆ ದೇವರಿದು ಇದು ಮುನೇಶ್ವರ ಸ್ವಾಮಿ ಅಂತ. ನನಗೆ ಹೇಳಬೇಕು ಅಂದರೆ ಈ ಥರ ಒಂದು ದೇವ್ರು ಐತೆ ಅನ್ನೋದೇ ಗೊತ್ತಿರಲಿಲ್ಲ. ನಮ್ಮ ಅಮ್ಮ ಮನೆ ಸೈಡ್ ಅದೇ ದೇವ್ರು ಗೊತ್ತಿತ್ತು, ಮನೆ ದೇವ್ರು ಯಾವುದು ಅಂತ. ಇದಪ್ಪ ಮನೆ ಸೈಡ್ ದೇವ್ರು ನನಗೆ ಐತೆ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ನಾನು ಎಷ್ಟೋ ದೊಡ್ಡೋಳು ಆದಮೇಲೆ ಗೊತ್ತಾಗಿದ್ದು ಈ ಥರ ಒಂದು ದೇವ್ರು ಐತೆ ಅಂತ. ಅವಾಗಿಂದ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು. ನನ್ನ ಜೊತೆ ಇವಾಗಲೂ ಇದ್ದಾರೆ. ನಾನು ಏನಾದರೂ ಒಂದು ಸ್ವಲ್ಪ ಕಷ್ಟ ಅಂತ ಮುನೇಶ್ವರ ಅಂತ ನೆನೆಸ್ಕೊಂಡ್ರೆ ಸಾಕು, ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಆ ಕಷ್ಟನೇ ಇಲ್ಲ ಅನ್ನೋ ಥರ ಮಾಡಿಬಿಡ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ನಂಬೋ ದೇವರು ಅಂದರೆ ಅದು ನಮ್ಮ ಮುನೇಶ್ವರ ಸ್ವಾಮಿ. ನಾನು ಏನಾದರೂ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ದೇವರು ನೋಡಬೇಕು ಅಂತ ಅಂದ್ಕೊಂಡಾಗ ಅವತ್ತಿನ ದಿನ ನನಗೆ ಹೋಗೋಕ್ಕೆ ಆಗಲ್ಲ. ಅದೇ ನಾನು ಇವತ್ತು ಹೋಗೋದು ಬೇಡ, ನನಗೆ ಯಾರು ಹೋಗ್ತಾರೆ ಅಂತ ಅಂದ್ಕೊಂಡಾಗ ಯಾವುದಾದ್ರೂ ಒಂದು ಕಾರಣದಿಂದಾಗಲಿ ನಮ್ಮನ್ನು ಅಲ್ಲಿ ಕರೆಸ್ಕೊಂಡ್ಬಿಡ್ತಾರೆ. ಇನ್ನೊಂದೇನು ಅಂತ ಅಂದರೆ ನಾನು ಯಾವಾಗ ಈ ದೇವಸ್ಥಾನಕ್ಕೆ ಹೋದರೂ ಅಳ್ತೀನಿ. ಅದೇನು ಅಂತಲೇ ಗೊತ್ತಿಲ್ಲ. ಅವ್ರ ಮುಖ ನೋಡ್ತಿದ್ದಂಗೆ ನನಗೆ ಅಳು ಬಂದುಬಿಡುತ್ತೆ. ಅವ್ರ ಮುಖದಲ್ಲಿ ಒಂದು ಸಣ್ಣ ನಗು ಬರುತ್ತೆ. ನನ್ನ ಮಗಳು ನಾನು ನೋಡೋಕ್ಕೆ ಬಂದಳು ಅನ್ನೋ ಥರ ಒಂದು ಸ್ಮೈಲ್ ಬರುತ್ತೆ. ನನಗೆ ಅದನ್ನು ನೋಡ್ತಿದ್ದಂಗೆ ಅಳು ಬಂದುಬಿಡುತ್ತೆ. ನಾನು ನೀನು ನೋಡೋಕ್ಕೆ ಬಂದಿದ್ದೀನಿ ಅಂತ. ನೀವು ಯಾವ್ದಾದ್ರು ದೇವ್ರನ್ನ ತುಂಬ ಗಾಢವಾಗಿ ನಂಬ್ತಿದ್ದೀನಿ ಅಂತ ಅಂದರೆ ಅವರೇ ಎಲ್ಲ ಅನ್ನೋ ಥರ ಇದ್ದೀರಿ ಅಂತ ಅಂದರೆ ನಿಮಗೂ ಅವ್ರ ಮುಖದಲ್ಲಾಗೋ ಸಣ್ಣ ಸಣ್ಣ ಬದಲಾವಣೆ ಗೊತ್ತಾಗುತ್ತೆ, ಸಣ್ಣ ಸಣ್ಣ ಚೇಂಜಸ್ಸು ಗೊತ್ತಾಗುತ್ತೆ. ಅವ್ರಿಗೆ ಅನ್ನಿಸ್ಬೇಕು ನನ್ನ ಮಗಳಿದು, ನನ್ನ ಮಗ ಇದು ಅಂತ. ಅವ್ರೇನಾದರೂ ನಿಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಿಮಗೆ ಈ ಚೇಂಜಸ್ ಎಲ್ಲ ಗೊತ್ತಾಗುತ್ತೆ. ನಿಮಗೂ ಈ ಥರ ಎಲ್ಲ ಫೀಲ್ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ಅದು ಯಾವ ದೇವರು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಪೂಜೆ ಎಲ್ಲ ಮುಗೀತು. ಪೂಜೆದು ವೀಡಿಯೋ ನೋಡೋಕ್ಕಾಗಿಲ್ಲ. ಪೂಜೆ ಆದಮೇಲೆ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ನೀವು ಊಟ ಮಾಡ್ಕೊಂಡ್ಬನ್ನಿ, ಊಟ ಆದಮೇಲೆ ಪೂಜೆ ಮಾಡ್ತೀನಿ ಅಂತ ಅಂದರು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡೋಕ್ಕೆ ಹೊರಟ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗೋ ಟೈಮಲ್ಲಿ ಇವಳು ಸಿಕ್ಕೋದ್ಲು. ಇವಳನ್ನು ಎತ್ತಾಕೊಂಡು ಹಂಗೆ ಮನೆಗೆ ಹೋದ್ವಿ. ಶಾಲೆಗೆ ಏನೇನು ತಗೊಂಡ್ಬಂದ್ಯಾ? ಏನೇನು ತಂದಿದ್ಯಾ? ಅಲ್ಲ ಮಾಮ ಏನಕ್ಕೆ ಹೇಳ್ತೈತೆ? ಎಲ್ಲ ತಂದಿಲ್ಲ ಹಾಲಿಗೆ. ಬಿಸ್ಕೆಟ್ ಎಲ್ಲ ತಗೊಂಡ್ಯಾ? ತಗೊಂಬಂದಿಲ್ಲ. ನೀರು ಕುಡಿಯೋಕೆ ವರ್ಷಕ್ಕೆ ಅಂತ ಅಂದ. ಯಾರು ತಂದ್ರು? ಭಾಳ ಚಂದ ಕಾಣ್ತೀಯ, ಅದಕ್ಕೆ ಕಾಣಿಸ್ತೀಯ ನೋಡ. ವರ್ಷಕ್ಕೆ ಈಗ 14 ವರ್ಷಕ್ಕೆ ಹೆಂಗಾಗ್ತೇನೆ ನೀನು?
ನಾವೆಲ್ಲ ಅನ್ನ ಉಣ್ಣೋದು, ನೀನ್ ತಿನ್ನೋ ಸಗಣಿ. ನಾವೇ ತಿನ್ನೋ ಸಗಣಿ. ಚಿಲ್ಲಪ್ಪ. ಚಾಗಿ ಮಾಮ, ಕೇಕು, ಚಾಕ್ಲೇಟು ತಿಂಡಿ ಬಂದ್ವಿ. ದೋಚನ ಹೋಗಿದ್ವಿ ನಾವು. ದೋಚನಕ್ಕೆ ಹೋಗಿದ್ದು ಅಲ್ಲೇ ಇಲ್ಲ, ನನಗೆ ಮಕ್ಕಂಡಿದ್ದೆ ಅಲ್ಲೋಡು. ದೋಚನಕ್ಕೆ ಹೋಗಿ ಆಟೋ ಎಲ್ಲ ನೋಡಿ ಹೆಂಗ್ ಮಜಾ ಮಾಡ್ಸ್ಕೊಂಡ್ ಬಂದಿದ್ದು ನಾವು. ಮುನಚರ ದೇಚನ ಹೋಗಿದ್ವಿ. ನೀನು ಬರಂಗಿಲ್ಲ. ಏನ್ ಕಾಣಿಸ್ತಿಲ್ಲ? ಗಬ್ಬಿ ಸ್ನಾನ ಮಾಡಕ್ಕಾಗಿಲ್ಲ. ಬೆಳಗ್ಗಿಂದ ಏನ್ ಮಾಡ್ತಿದ್ದೆ? ಬೆಳಗಿಂದ ಮಕ್ಕಳಿದ್ದು ಪೆನ್ನು ಬುಕ್ಕು ಮತ್ತೆ ಚೇಟ್ಲು ಬಲ್ಪ ಪೆನ್ನು ಎಲ್ಲ ಜೋಡಿಸ್ಕೊಂತಿದ್ದ. ಬಲ್ಪ ಎಲ್ಲ ಜೋಡಿಸ್ಕೊಂತಿದ್ದೆ. ಏನ್ ಸ್ಪೆಷಲ್ ಇವತ್ತು ನಿಮ್ಮ ಮನೆಗೆ? ಮನೆ ಉಕ್ಕ ಇಲ್ಲ, ಮನೆ ಬಿದ್ದ ಚುಟ್ಕೊಂಡಿ. ಹೌದಾ? ನೀನ್ ಎತ್ಬೇಕು ತಾನೆ? ಎತ್ತಕ್ಕೆ ಏನಾಗಿತ್ತು? ಎತ್ತಕ್ಕಾಗಿಲ್ಲ. ಎತ್ತಕ್ಕಾಗಿಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ ನನ್ ಬಾಳ್ಗಳು ನಿಂತರ ನೀನೇ ಒಂದು ಚೆನ್ನಾಗಿದ್ಯಾ ಹಂಗಾರ. ಏನ್ ತಿಂದೆ ಈಗ ಮಧ್ಯಾಹ್ನ? ಗಟ್ಟಿ ಗಟ್ಟಿದ ತೆಳ್ತೆಗಳಿಂದ ಗಟ್ಟಿ ಇದ್ ಮಾಡಿದ್ಲ ನಿಮ್ಮ ಹೇಳಿ. ಹೋಗಿ ಈ ಕಡೆಯಿಂದ ಹೇಳಿ. ಅಲ್ಬೇಡ ಅಲ್ಬೇಡ, ಹೇಳಿ ಈ ಕಡೆಯಿಂದ ಹೇಳಿ. ಚಾಗಿಗೆ ಇದು ಬರ್ತಡೇ. ಹಾ ಏನ? ನೀನ್ ಫಸ್ಟ್ ಇಡಿ. ಹೋಗ್ ನೀನು ಹೋಗಿ ಹೋಗಿಲ್ಲ ಹಂಗ ಅನ್ಬಾರ್ದ. ಗೆಲ್ಕೆ ಹೊಡಿತೀನಿ ನಾನು. ನೇತ್ರಿ ಅನ್ನು ಕರ್ಕೊಂಡೋಗಿ ಬಾ ಇಲ್ಲ ನನಗೆ. ಅಯ್ಯ ಲಕ್ಷ್ಮವ್ವ, ಅಜ್ಜಿಗೆ ಏನಂದ್ರೆ ಏನು ಹೇಳು? ಜಿಗುಡ್ತಾರ ಈಗ ಇತ್ತಾಗ ಅದ್ಬೇಡ, ಇತ್ತಾಗ ಅದ್ಬೇಡ. ಲೈಟ್ ಆಗಮ್ಮ. ಅದೇ ನಿಂತರ ಯಾರು ಮಾಡಿದ್ ಫಸ್ಟ್ ಹೇಳ್ರಿ. ಅವಳು ಅವಳು ಫಸ್ಟ್ ಯಾರು ಮಾಡಿದ್ ಹೇಳ್ರಿ ಅಂದೆ. ಯಾರು ಹೇಳಿದ್ ಫಸ್ಟ್ ಹೇಳೋನಿಗೆ? ಮಾತಾಡ್ಸಲ್ಲ ಇಬ್ರು ಹತ್ರನು. ಯಾರು ಮಾಡಿದ್ದು ಅಂತ ಹೇಳ್ರಿ ಫಸ್ಟು. ಗಿಲ್ಕೆ ಹಂಗ ಅನ್ಬಾರ್ದು. ನೀ ಚಂದ ಹುಡುಗಿ ಅಲ್ಲ. ಐ ಯಾಕ ಕುಸುಮ ಹಂಗ್ ಬೈತಿ ಅವಳಿಗೆ? ಚಡಿ ನಾನು ಮಾತಾಡ್ಸಲ್ಲ. ಚಡಿ ಇಬ್ರು ಇವಾಗ ಸೈಲೆಂಟ್ ಆಗಿದ್ರೆ ಇಬ್ರಿಗೂ ಮಾತಾಡಿಸ್ತೀವಿ. ಇಲ್ಲಿ ಬೈ ಕುಚ್. ಫಸ್ಟ್ ಯಾರು ಇದ್ರಲ್ಲಿ? ನೀನ ಅವನ ಹೇಳ್ರಿ ಫಸ್ಟ್ ಯಾರು? ಫಸ್ಟ್ ಯಾರು? ಕೋಣ ಯಾರಿದ್ರಲ್ಲಿ ಇಬ್ರಲ್ಲಿ? ಜಾಣ ಯಾರಿದ್ರಲ್ಲಿ? ತಿಂಡಿ ಪೋತ ಯಾರಿದ್ರಲ್ಲಿ? ಗಲಾಟೆ ಮಾಡೋದು ಯಾರು? ಜಾಣ ಮಕ್ಕಳು ಯಾರು? ಗೊಗ್ಗಯ್ಯ ಯಾರನ್ನ ಕರ್ಕೊಂಡು ಹೋಗತ್ತೆ? ಮಕ್ಕಳು ಕಳ್ರು ಯಾರನ್ನ ಕರ್ಕೊಂಡು ಹೋಗ್ತಾರೆ? ಊಟ ಯಾರು ಮಾಡಕ್ ಹಠ ಮಾಡ್ತಾರೆ? ಜಾಸ್ತಿ ತಿನ್ನೋದು ಯಾರು? ಆಮೇಲೆ ಹೇಳಿದ ಮಾತು ಯಾರು ಕೇಳಲ್ಲ? ಅವನು ಅನ್ಬೇಕು ಮಗಳೇ ನೀನು. ದೇವಸ್ಥಾನಕ್ಕೆ ಹೋಗಿ
ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೇನು ಸ್ವಲ್ಪ ಹೊತ್ತು ಮನೇಲಿ ಇರ್ತಿಲ್ಲ ಪಟ್ಟರಂಗಿ ಹೊಡು 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 ಅಂತೇಳಿ ಒಂಚೂರು ಹಂಗೆ ಮಗಗೆ ಎಲ್ಲ ತೊಕ್ಕೊಂಡು ಹೊಂಟೆ. ಯಾರಿಗೂ ಬರ್ತಡೇಗೋಸ್ಕರ ನಾವು ಬರ್ತಡೇ ಅಲ್ವಾ, ಸೊ ಹಾಗಾಗಿ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಕುಸುಮ, ಎಲ್ಲಿಗೆ ಹೋಗ್ತಿದ್ದೀವಿ? ಅಂತ ಹೇಳಿದಾನೆ, ಇನ್ನು ಹೋದ್ಮೇಲೆ ಗೊತ್ತು. ಈ ಸಿಟಿ ಬಿಟ್ಟು ಪ್ರಶಾಂತವಾಗಿರೋ ಜಾಗ ಹೋಗ್ತಿರುತ್ತೆ ಗೈಸ್. ಮಳೆ ಬರುವ ಹಾಗಿದೆ. ಏನು ಕಾಣಿಸ್ತೈತೆ ಅಂತ ನೋಡ್ಲಿ ಅಲ್ವಾ, ಎಲ್ಲಿ ಏನು ಕಾಣಿಸ್ತಿಲ್ಲ. ನೀರಲ್ಲ, ನೀರು ಬೆಳೆಸಬಾರ್ದು, ಪರಿಸರ ಬೆಳೆಸಬೇಕು. ಮಳೆಗಾಲ ಬಂದಾಗೆಲ್ಲ ಬರೋದು ನೀರೆಲ್ಲ ಬತ್ತೋಗಿತ್ತು. ಮಸೀದಿ ನೋಡಿ ಮನೆ ನೋಡಿ, ಕಾಲ್ಕಾಲದಲ್ಲಿ ಹಂಗೇನಿಲ್ಲ. ನಾವಿಲ್ಲಿ ಇಳಿದಿದ್ದೀವಿ. ಯಾಕೆ ಇಳಿದಿದ್ದೀವಿ? ಈ ಲೈಟ್ ಉರಿತಿದೆಯಲ್ಲ, ಸಿಂಗ್ಲಿಕ್ಕ ರೀಲ್ಸ್ ಮಾಡ್ಬೇಕಂತ ಅವನಿಗೆ ಇವಾಗ. ನಾವು ಬಂದಿದ್ದೀವಿ. ಇದೇ ಅದು ವಯಸ್ಸಿದೆ. ಯಾವ ಗಿಡ ಯಾವುವು ನಮಗಂತೂ ಏನೂ ಗೊತ್ತಿಲ್ಲ. ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಚೆನ್ನಾಗಿತ್ತು, ಆಂಟಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿತ್ತು. ಹಂಗೆ ಒಂಚೂರು ಮಾಡ್ಕೊಂಡಿದ್ವಿ. ಡೊಳ್ಳು ನೋಡಿ ಗಾಯ್ಸ್, ಇಲ್ಲಿಗೆ ಬಂದಿರೋದು ನಾವು. ಕಷ್ಟ ಸುಖ ಮಾಡ್ತಾ ಗೈಸ್, ಎಷ್ಟು ಕೆಳಗೆ ನೋಡಿ ಗೈಸ್. ಅಷ್ಟೇ ಕಡಲ್ಲ, ಇದು ಸಾಯಿಸ್ಬಿಡ್ತೀನಿ ನಾನು. ನೀವು ಝೂಮ್ ಗೊತ್ತಿ, ನೀನು ನೋಡ್ಬೇಕಿತ್ತು. ಇಲ್ಲಿ ವಿಮಾನ ಹೋಗ್ತಾ ಇದ್ವಿ. ವಿಮಾನ ನೋಡ್ಬೇಕಿತ್ತು. ವಿಮಾನ ಹಿಂಗೆ ಎದೆ ಮೇಲೆ ಹೋಯ್ತು. ನಾವು ಸಣ್ಣವರಿದ್ದಾಗ ವಿಮಾನ ಏನಾದರೂ ಮೇಲೆ ಹೋಗ್ತಾ ಇದ್ರೆ ವಿಮಾನ ಟಾಟಾ ಅಂತ ನಿಂತ್ಕೊಂಡು ಟಾಟಾ ಮಾಡ್ತಾ ಇದ್ವಿ. ಇವಾಗಲೂ ಇಷ್ಟು ದೊಡ್ಡವರಾದ್ಮೇಲೂ ಆ ಚೈಲ್ಡ್ ಬುದ್ಧಿ ಇನ್ನೂ ಹೋಗೇ ಇಲ್ಲ. ಇವಾಗಲೂ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೀವೂ ನಮ್ಮ ಥರನೇ. ನಾವು ಅಲ್ಲಿಂದ ಇಳ್ದು ಆಂಟಿ ಮನೆಯಿಂದ ಒಂದು ಸ್ವಲ್ಪ ಡೌನ್ ಬಂದರೆ ಕೆರೆ ಮೇಲೆ ಹತ್ಕೊಂಡ್ಬಂದು ಏನು ನೋಡ್ಬೋದು ಅಂದರೆ ಚಾನಲ್ ನೋಡ್ಬೋದು. ನೀರೆಲ್ಲ ಬತ್ತೋಗೈತೆ. ನೀರಿದ್ದಾಗ ಇಲ್ಲಿ ತನಕ ಬರೋದಂತೆ. ಎಲ್ಲಿ ತನಕ ಬರೋದು? ಅಲ್ಲಿವರೆಗೂ ಬರೋದಂತೆ ನೀರಿದ್ರೆ. ಅಲ್ಲಿವರೆಗೂ ಬರೋದು. ಈಗ ನೀರೆಲ್ಲ ಇಲ್ಲ. ಇನ್ನು ಮಳೆ ಬಂದರೆ ಫುಲ್ ತುಂಬ್ಕೊಂಬಿಡುತ್ತೆ. ಕೆಳಗಿಳ್ದು ಹೋಗಿ ನೋಡೋಣ ಬರ್ರಿ. ನೋಡ್ರಿ ಸಂಗ್ಲೆ ಕಾಟಾಡ್ತಾವ. ಇಲ್ಲಿ ತಗ್ಗ ನೀರೈತೆ. ಸೂಸಿಗೆ ಸೋಯ್ದಿರಲ್ಲ ಎಲ್ಲ ಒದ್ದೆ ಆಯ್ತು. ಅಲ್ಲೂ ವಿಡಿಯೋ ಆಗ್ತೈತೆ, ಇಲ್ಲೂ ವಿಡಿಯೋ ಆಗ್ತೈತೆ. ಬಾಯ್.
ಮತ್ತು ಸಂಜೆ ಹೋಗಿ ಇನ್ನೊಂದು ಸಲ ಪೂಜೆ ಮಾಡಿಸ್ಕೊಂಬಂದ್ವಿ ಗಣೇಶ ದೇವಸ್ಥಾನದಲ್ಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಹ್ಯಾಪಿ ಬರ್ಡೇ ಟು ಯು. ಕುಳಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯಾರಿ, ಹ್ಯಾಪಿ ಬರ್ಡೇ ಟು ಯು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಜೊತೆಗೆ ಸಾಗೆ ಪುಣ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.